ಭದ್ರಾವತಿ ಹೆಸರು ಕೇಳಿದ್ರೆ ಅದೆಂತವರಾದ್ರೂ ಕೂಡ ಒಂದು ಕ್ಷಣ ಸುಮ್ಮನಾಗ್ತಾರೆ. ಅಂದಹಾಗೆ ಮತ್ತೆ ಇಲ್ಲಿ ಭದ್ರಾವತಿ ಹೆಸರು ಯಾಕೆ ಅನ್ಕೊಂಡ್ರ? ಭದ್ರಾವತಿಯಲ್ಲಿ ಅಂದರ್ ಬಾಹರ್ ಆಟ ಶುರುವಾಗಿದೆ. ಹೌದು, ಭದ್ರಾವತಿಯ ಖಾಸಗಿ ಲಾಡ್ಜ್ ಒಂದರಲ್ಲಿ ಯಕ್ಕ ರಾಜರಾಣಿ ನಿನ್ನ ಕೈಯೊಳಗೆ ಹಿಡಿ ಮಣ್ಣು ನಿನ್ನ ಬಾಯೊಳಗೆ ಎಂಬ ಹಾಡಿನಂತೆ ಒಂದಿಷ್ಟು ಜನ ಯಾವುದೇ ಭಯವಿಲ್ಲದೆ ಇಸ್ಪೀಟ್ ಆಟ ಆಡ್ತಿದ್ದಾರೆ. ಇಲ್ಲಿ ಪೊಲೀಸರೇ ಇಸ್ಪೀಟ್ ಆಟಗಾರರಿಗೆ ಕಾವಲು ನೀಡ್ತಿದ್ದಾರಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಸದ್ಯ ಇಸ್ಪೀಟ್ ಆಟವಾಡ್ತಾ ಇರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು, ಇನ್ನಾದ್ರೂ ಪೊಲೀಸರು ಎಚ್ಚೆತ್ತು ಆರೋಪಿಗಳನ್ನ ಬಂಧಿಸ್ತಾರಾ ಕಾದು ನೋಡಬೇಕಾಗಿದೆ. ಇತ್ತೀಚೆಗೆ ಭದ್ರಾವತಿ ಒಳ್ಳೆಯ ವಿಷಯಗಳಿಗಿಂತ ಹೆಚ್ಚಾಗಿ ಕೆಟ್ಟ ವಿಷಯಗಳಿಗೆ ಭಾರಿ ಸದ್ದು ಮಾಡ್ತಾ ಇದೆ. ಗಾಂಜಾ ಆಗಿರ್ಬೋದು, ಕಳ್ಳತನ ಆಯ್ತು, ದರೋಡೆ ಆಯ್ತು, ಈಗ ಇಸ್ಪೀಟ್ ವಿಚಾರವಾಗಿ ಭದ್ರಾವತಿ ಮುನ್ನೆಲೆಗೆ ಬಂದಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇರುವಂತಹದ್ದು ಭದ್ರಾವತಿಯ ಖಾಸಗಿ ಹೋಟೆಲ್ ಒಂದರ ದೃಶ್ಯ. ಖಾಸಗಿ ಹೋಟೆಲ್ ಒಂದರಲ್ಲಿ ಒಂದಿಷ್ಟು ಜನ ಸೇರಿಕೊಂಡು ಇಸ್ಪೀಟ್ ಆಟವನ್ನ ಆಡ್ತಾ ಇದ್ದಾರೆ. ಅಲ್ಲಿ ನೀವು ನೋಡಬಹುದು, ಹಾಸಿಗೆಯ ಮೇಲೆ ದುಡ್ಡಿನ ಸುರಿಮಳೆಯೇ ಸುರಿದಿದೆ. ಅಂದರ್ ಬಾಹರ್ ಆಟ ಇಲ್ಲಿ ಭದ್ರಾವತಿಯಲ್ಲಿ ಜೋರಾಗಿಯೇ ನಡೆದಿದೆ. ಇದು ಭದ್ರಾವತಿಯ ಖಾಸಗಿ ಲಾಡ್ಜ್ ಒಂದರಲ್ಲಿ ನಡೀತಾ ಇರುವಂತಹ ಆಟ. ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ ಒಂದಿಷ್ಟು ಜನ ಇಲ್ಲಿ ಇಸ್ಪೀಟ್ ಆಟವನ್ನ ಆಡ್ತಾ ಇದ್ದಾರೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಪೊಲೀಸರೇ ಇಸ್ಪೀಟ್ ಆಟಗಾರರಿಗೆ ಕಾವಲು ನೀಡ್ತಿದ್ದಾರಾ, ಉತ್ತೇಜನವನ್ನ ನೀಡ್ತಿದ್ದಾರಾ ಅನ್ನುವಂತಹ ಅನುಮಾನ ಶುರುವಾಗಿದೆ. ಸದ್ಯ ಇದೀಗ ಇಸ್ಪೀಟ್ ಆಟವಾಡ್ತಿರುವಂತಹ ವಿಡಿಯೋ ಹಾಗೂ ಫೋಟೋಗಳು ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇನ್ನಾದ್ರೂ ಪೊಲೀಸರು ಎಚ್ಚೆತ್ತುಕೊಂಡು ಈ ಆರೋಪಿಗಳನ್ನ ಬಂಧಿಸ್ತಾರಾ ಅಂತ ಹೇಳಿ ಕಾದು ನೋಡಬೇಕಾಗಿದೆ.